ಹೈ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲಿಗೆ. ಸ್ವಲ್ಪ ಗುಡುಗು ಸಿಡಿಲು ಮಳೆ ತುಂಬಾನೇ ಬರ್ತಾ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಮಳೆಗಾಲ ಅಲ್ವಾ, ಅದಕ್ಕೆ. ಸೊ ಇವತ್ತಿನ ದಿನ ನಾವು ರೀಡಿಂಗ್ ಮಾಡ್ತಾ ಇರೋವಂಥದ್ದು ಸಿಂಹ ರಾಶಿಯವರ ಒಂದು ಲವ್ ರಿಲೇಶನ್ಶಿಪ್ ಯಾವ ರೀತಿ ಇದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಹಾಗೆ ರೀಡಿಂಗಿಗೆ ಕನೆಕ್ಟ್ ಆಗೋದಕ್ಕೆ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಆಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ತುಂಬ ಜನ ನನಗೆ ಪೇಯ್ಡ್ ಅಂದರೆ ಕನ್ಸಲ್ಟೇಷನ್ಸ್ ಬಗ್ಗೆ ಕೇಳ್ತಾ ಇದ್ದೀರಾ. ಸೊ ನಾನು ನಿಮಗೆ ನಂಬರನ್ನು ಕೊಟ್ಟಿರ್ತೀನಿ, ಬಟ್ ನನಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮಾತ್ರ ಕಳಿಸಿ, ಯಾವುದೇ ಕಾರಣಕ್ಕೂ ಕಾಲ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂತಂದರೆ ನಾನು ಬ್ಯುಸಿ ಇರ್ತೀನಿ, ಮತ್ತೆ ನೀವು ಕಾಲ್ ಮಾಡಿದಾಗ ನಿಮಗೆ ರಿಪ್ಲೈ ಸಿಗಲಿಲ್ಲ ಅಂದರೆ ನೀವು ಡಿಸಪಾಯಿಂಟ್ಮೆಂಟ್ ಆಗ್ತೀರಾ. ಅದಕ್ಕಾಗಿ ಹಾಯ್ ಅಂತ ಮೆಸೇಜ್ ಮಾಡಿ. ಖಂಡಿತ ನಿಮಗೆ ಪೇಯ್ಡ್ ಕನ್ಸಲ್ಟೇಷನ್ಸ್ ಇರುತ್ತೆ. ನಿಮ್ಮ ಒಂದು ಕ್ವಶನ್ ಏನಿದೆ ಅದಕ್ಕೆ ಖಂಡಿತ ಆನ್ಸರ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬೋದು. ಓಕೆನಾ? ಹಾಗಿದ್ರೆ ನೋಡೋಣ. ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದರೂ ನೋಡ್ಬೋದು. ಹಾಗೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ನೋಡ್ಬೋದು. ಸಿಂಹ ರಾಶಿಯವರಿಗೆ ಬರುವಂತ ದಿನಗಳಲ್ಲಿ ಏನೆಲ್ಲ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನೋಡೋಣ. ಅವರ ಲವ್ ರಿಲೇಶನ್ಶಿಪ್ ಯಾವ ರೀತಿ ಆಗಿದೆ. ಓಕೆ, ಸ್ವಲ್ಪ ನಾನು ಅನ್ಕೊಳ್ತಾ ಇದ್ದೀನಿ, ಯಾಕೋ ತುಂಬ ಡಿಸಪಾಯಿಂಟ್ಮೆಂಟ್ ಆಗಿದ್ದೀರಾ. ಯಾಕೆ ಡಿಸಪಾಯಿಂಟ್ಮೆಂಟ್ ಅಂತಂದ್ರೆ, ಈ ರೀಸೆಂಟ್ ಪಾಸ್ಟ್ ಅಲ್ಲಿ ನಿಮ್ಮ ಒಂದು ಲೈಫಲ್ಲಿ ದುಡ್ಡಿಂದ ಏನೋ ಸಮಸ್ಯೆ ಆಗಿದೆ, ದುಡ್ಡನ್ನ ಕಳ್ಕೊಂಡಿದ್ದೀರಾ, ಅಥವಾ ದುಡ್ಡಿಂದ ನಿಮಗೆ ಲಾಸ್ ಆಗಿದೆ. ಏನೋ ನಿಮ್ಮ ಜಾಬ್ ಇರ್ಬೋದು, ನಿಮ್ಮ ವರ್ಕ್ ಇರ್ಬೋದು, ಎಲ್ಲೋ ಏನೋ ಲಾಸ್ ಆಗಿದೆ ಅಂತ ಹೇಳಿ ನನಗೆ ಅನಿಸ್ತಾ ಇರುವಂತದ್ದು. ಹಾಗಾಗಿ ತುಂಬಾ ಡಿಸಪಾಯಿಂಟ್ಮೆಂಟ್ ಅಲ್ಲಿದ್ದೀರಾ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋವಂಥದ್ದು. ಮೇ ಬಿ ನಿಮಗೆ ಹೆಲ್ತ್ ಇಶ್ಯೂಸ್ ಕೂಡ ಆಗ್ತಾ ಇರುವಂಥದ್ದು. ತುಂಬ ವಿಚಾರ ಮಾಡ್ತಾ ಇದ್ದೀರಾ. ನಿಮ್ಮ ಒಂದು ಏನು ತೊಂದರೆ ಆಗಿದೆ ದುಡ್ಡಿಂದ, ಅದ್ರ ಬಗ್ಗೆ ತುಂಬ ವಿಚಾರ ಮಾಡ್ತಾ ಇರೋ ಕಾರಣ ಸ್ವಲ್ಪ ನಿಮ್ಗೆ ಏನಾಗಿದೆ, ಹೆಲ್ತ್ ಇಶ್ಯೂಸ್ ಕೂಡ ಆಗ್ತಾ ಇರುವಂಥದ್ದು. ಬ್ಯಾಕ್ ಪೈನ್ ಇರುವಂಥದ್ದು ಅಥವಾ ಮೈಕೈ ನೋವು ಇರುವಂಥದ್ದು, ಈ ರೀತಿ ಎಲ್ಲ ನಿಮ್ಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಅನ್ಕೊಳ್ತಾ ಇದ್ದೀನಿ. ಇನ್ನು ನಿಮ್ಮ ಫೀಲಿಂಗ್ಸ್ ಅನ್ನ ನಾನು ನೋಡ್ತಾ ಇದ್ರೆ, ಫೀಲಿಂಗ್ಸ್ ಯಾವ ರೀತಿ ಅಂತಂದ್ರೆ, ಆಕ್ಷನ್ ತಗೊಳ್ಳೋದಕ್ಕೆ ರೆಡಿಯಾಗಿ ನಿಂತಿದ್ದೀರಾ, ಬಟ್ ಏನೋ ಒಂದು ಮ್ಯಾಟರ್ ಇದೆ. ಸ್ಟೆಬಿಲಿಟಿ ಇದೆ ನಿಮ್ಮ ಲವ್ ರಿಲೇಶನ್ಶಿಪ್ ಅಲ್ಲಿ, ಸ್ಟೆಬಿಲಿಟಿ ಬರ್ತಾ ಇದೆ. ಬಟ್ ಆಕ್ಷನ್ ತಗೊಳ್ಬೇಕಾದ್ರೆ ನೀವೇ ಸ್ವಲ್ಪ ಹೋಲ್ಡ್ ಅಲ್ಲಿ ಇಟ್ಕೊಂಡಿದ್ದೀರಾ. ಆಕ್ಷನ್ ಇಟ್ ಮೀನ್ಸ್ ನೋಡಿ, ನೀವೇನಾದ್ರೂ ಎಂಗೇಜ್ಮೆಂಟ್ ಮಾಡ್ಕೋಬೇಕು, ಮುಂದೆ ಒಂದು ಸ್ಟೆಪ್ ಅನ್ನ ತಗೋಬೇಕು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ, ಮ್ಯಾರೇಜ್ ಪ್ರಪೋಸಲ್ ಇರುವಂತದ್ದು, ಏನೇ ಮಾಡ್ಬೇಕಂದ್ರೂ ಕೂಡ ಮಾಡೋದಕ್ಕೆ ನೀವೇನ್ ಮಾಡ್ತಾ ಇದ್ದೀರಾ, ಸ್ವಲ್ಪ ಹಿಂದೆ ಮುಂದೆ ವಿಚಾರ ಮಾಡ್ತಾ ಇದ್ದೀರಾ, ಹೆಸಿಟೇಷನ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಮೇಲ್ ಫಿಮೇಲ್ ಅಕಾರ್ಡಿಂಗ್ ಟು ಜೆಂಡರ್ ನೀವು ಇದನ್ನ ರೆಸೋನೇಟ್ ಮಾಡ್ಕೊಳ್ಳಿ. ಓಕೆ, ಮತ್ತೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಎಷ್ಟು ನಿಮ್ಗೆ ರೆಸೋನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಉಳಿದಿದ್ದ ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ. ಇನ್ನು ನಿಮ್ಮ ಪಾರ್ಟ್ನರ್ ಫೀಲಿಂಗ್ ಅನ್ನ ನೋಡಿದ್ರೆ, ಅವರು ಕೂಡ ತುಂಬಾ ಸ್ವಲ್ಪ ಅವರಲ್ಲಿ ಇಮ್ಮೆಚುರಿಟಿ ಇರುವಂತದ್ದು ನನಗೆ ಅನಿಸ್ತಾ ಇದೆ. ಓಕೆ, ಎಲ್ಲ ಚೆನ್ನಾಗಿದೆ, ಸ್ಟೆಬಿಲಿಟಿ ಇದೆ, ಇಲ್ಲಂತಲ್ಲ, ಬಟ್ ಇಮ್ಮೆಚುರಿಟಿನೂ ಅಷ್ಟೇ ಇದೆ ಅವರಲ್ಲಿ. ಪಾಸಿಟಿವ್ ಆಗಿದ್ದಾರೆ, ಫ್ಯಾಷನೇಟ್ ಆಗಿದ್ದಾರೆ. ಇನ್ನೂ ಹೇಳಬೇಕು ಅಂತಂದ್ರೆ ಎಮೋಷನ್ಸ್ ಕೂಡ ತುಂಬಾ ಇದೆ ಅವ್ರಿಗೆ. ಬಟ್ ಏನಂತಂದ್ರೆ, ಅವರು ಈ ರೀತಿ ಅಂದ್ರೆ, ನೀವ್ ಯಾವ ರೀತಿ ವಿಚಾರ ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಪಾರ್ಟ್ನರ್ ಯಾವ್ದು ಸ್ಟೆಪ್ ತಗೊಳ್ತಾ ಇಲ್ಲ ಅಂತ ಹೇಳಿ ನೀವು ವಿಚಾರ ಮಾಡ್ತಿರುವಂತದ್ದು. ಬಟ್ ಅವ್ರೇನ್ ವಿಚಾರ ಮಾಡ್ತಾ ಇದ್ದಾರೆ, ಅವ್ರ ಕಡೆಯಿಂದ ಸ್ವಲ್ಪ ಇಮ್ಮೆಚುರಿಟಿ ತೋರಿಸ್ತಾ ಇದ್ದೀರಾ ಅಂತ ಹೇಳಿ ಅವರು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಿದ್ರೆ ಏನಾಗುತ್ತೆ, ಸ್ವಲ್ಪ ನೋಡಿ, ಕ್ರಾಶಸ್ ಆಗುವಂತ, ಇಬ್ರು ರಾಂಗ್ ಡೈರೆಕ್ಷನ್ ಅಲ್ಲಿ ಹೋಗುವಂತ ಚಾನ್ಸಸ್ ನನಗೆ ತುಂಬಾನೇ ಕಾಣ್ತಾ ಇದೆ. ರಾಂಗ್ ಡೈರೆಕ್ಷನ್ ಅಂತಂದ್ರೆ, ನೀವು ನಿಮ್ದನ್ನ ಹೇಳ್ತೀರಾ, ಅವರು ಅವ್ರದನ್ನ ಹೇಳ್ತಾರೆ, ಹೌದಲ್ವಾ? ಸೊ ಕನ್ಕ್ಲೂಷನ್ ಬರ್ಬೇಕಲ್ವಾ ಇಲ್ಲಿ ಲೈಫಲ್ಲಿ. ಆ ಕನ್ಕ್ಲೂಷನ್ ಸ್ವಲ್ಪ ನಿಮ್ಗೆ ಎಲ್ಲಾಗುತ್ತೆ, ಏನಾಗ್ತಾ ಇದೆ, ಪ್ರಾಬ್ಲಮ್ ಆಗ್ತಾ ಇದೆ. ನೋಡಿ, ಎಷ್ಟು ತುಂಬಾ ಜೋರಾಗಿ ಮಳೆ ಬರ್ತಾ ಇದೆ. ಮೇ ಬಿ ನನ್ನ ಒಂದು ಮಾತು ನಿಮ್ಗೆ ಅವಾಯ್ಡ್ ಮಾಡಿ. ಓಕೆ, ಏನ್ ಹಿಂದೆ ನಿಮ್ಗೆ ಏನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಬರ್ತಾ ಇದೆ ನೇಚರ್ ಇಂದ, ಆ ಒಂದು ಮ್ಯೂಸಿಕ್ ಅನ್ನ ಅವಾಯ್ಡ್ ಮಾಡಿ, ಆಯ್ತಾ? ಇಲ್ಲಿ ನಾನು ಏನ್ ಹೇಳ್ತಾ ಇದ್ದೆ ಅಂತಂದ್ರೆ, ಸ್ವಲ್ಪ ಸ್ಪೀಡ್ ತುಂಬಾ ಅಂದ್ರೆ, ಇಬ್ರು ಕೂಡ ಯಾವ ರೀತಿ ಒಂದು ಥಾಟ್ ಪ್ರೊಸೆಸ್ ಯಾವ ರೀತಿ ಇದೆ, ಬೇಗ ಬೇಗನೆ ಏನಾದ್ರೂ ಮಾಡ್ಕೋಬೇಕು, ಎಂಗೇಜ್ಮೆಂಟ್ ಮಾಡ್ಕೋಬೇಕು, ಏನಾದ್ರೂ ಮಾಡ್ಬೇಕು, ಈ ರೀತಿ ಇಬ್ಬರಲ್ಲೇನೂ ಇದೆ. ಆದ್ರೆ ಇಬ್ರು ಕೂಡ ಇನಿಷಿಯೇಟಿವ್ ತಗೊಳ್ತಾ ಇಲ್ಲ. ಇಮ್ಮೆಚುರಿಟಿ ಕೂಡ ಅಷ್ಟೇ ಇದೆ ಇಬ್ರಲ್ಲೇನು. ಅನ್ನೋದಕ್ಕಿಂತ ನಿಮ್ಮಲ್ಲಿ ಸ್ವಲ್ಪ ಇಮ್ಮೆಚುರಿಟಿ ಇದೆ ಅಂತ ನಿಮ್ಮ ಪಾರ್ಟ್ನರ್ ಫೀಲ್ ಮಾಡ್ಕೊಳ್ತಾ ಇರುವಂತದ್ದು.
ಓಕೆ. ಅಂದ್ರೆ ಇನ್ನು ಮತ್ತೆ ನೀವು ಏನ್ ವಿಚಾರ ಮಾಡ್ತಿದ್ರೆ, ಅವರು ಯಾಕೆ ಆಕ್ಷನ್ ಅನ್ನ ತಗೊಳ್ತಾ ಇಲ್ಲ, ನಾನೇ ಯಾಕೆ ಮಾಡ್ಬೇಕು, ಈ ರೀತಿ ಎಲ್ಲ ಅವ್ರು ವಿಚಾರ ಮಾಡ್ತಾ ಇದ್ದಾರೆ. ಸೊ ಇಬ್ರು ಕೂಡ ಅದೇ ಒಂದು ಇದ್ರಲ್ಲಿ ಇದ್ದೀರಾ. ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಬರ್ತಾ ಇದೆ ಲೈಫ್ ಅಲ್ಲಿ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೇಮ್ ಥಿಂಕಿಂಗ್ ಅಲ್ಲಿ ಇದ್ದೀರಾ, ನೀವು ಒಂದ್ ಸ್ಟೆಪ್ ತಗೊಳ್ತಾ ಇಲ್ಲ, ಅವರು ಅದರಿಂದ ಹೊರಗೆ ಬರ್ತಾ ಇಲ್ಲ, ಹೆಸಿಟೇಷನ್ ನಡೀತಾ ಇದೆ. ಅವ್ರಿಗೂ ಸ್ವಲ್ಪ ಹೆಸಿಟೇಷನ್ ಇದೆ, ನಿಮ್ಗೆ ಸ್ವಲ್ಪ ಇಮ್ಮೆಚ್ಯೂರಿಟಿ ಇದೆ. ಇದೆಲ್ಲಾನು ಏನಾಗ್ತಾ ಇದೆ, ಕ್ಲಾಶ್ ಆಗ್ತಾ ಇದೆ ಅಂತ ಹೇಳಿ ಅನ್ಕೊಳ್ತಾ ಇರೋವಂಥದ್ದು. ಫ್ಯಾಷನೇಟ್ ಇರ್ತೀರಾ, ಅಡ್ವೆಂಚರ್ ಆಗಿರ್ತೀರಾ, ಬೋಲ್ಡ್ ಆಗಿ ಕಾನ್ಫಿಡೆಂಟ್ ಆಗಿ ಇರ್ತೀರಾ, ಇಲ್ಲಂತಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಸ್ಟೆಪ್ ಔಟ್ ಅನ್ನ ತಗೊಳ್ತಾ ಇಲ್ಲ. ಬಟ್ ಇದರಿಂದ ಓವರ್ಕಮ್ ಮಾಡ್ಕೊಂಡು ಇನ್ ಫ್ಯೂಚರ್ ಅಲ್ಲಿ ಏನಾದ್ರೂ ಒಂದು ನಿರ್ಧಾರಕ್ಕೆ ಬರ್ತೀರಾ. ಇವಾಗೇನ್ ನಿಮ್ಗೆ ಗೊಂದಲ ನಡೀತಾ ಇದೆ, ಇದೇ ಇರೋದಿಲ್ಲ. ಬಟ್ ಇದರಿಂದ ಹೊರಗಡೆ ಬರ್ತೀರಾ, ಬಂದ್ ಏನ್ ಮಾಡ್ತೀರಾ, ಓಕೆ ಏನಾದ್ರೂ ಒಂದು ಮಾಡ್ಬೇಕು, ನಿರ್ಧಾರ ತಗೋಬೇಕು. ಮೇ ಬಿ ಎಂಗೇಜ್ಮೆಂಟ್ ಆಗುವಂತದ್ದು ಪಾಸಿಬಿಲಿಟಿ ಇದೆ, ಮ್ಯಾರೇಜ್ ಫಿಕ್ಸ್ ಆಗುವಂತ ಪಾಸಿಬಿಲಿಟಿ ಇದೆ, ನಿಮ್ಮಲ್ಲಿ ಒಂದು ಸೆಲೆಬ್ರೇಷನ್ ಬರುವಂತದ್ದು ಪಾಸಿಬಿಲಿಟಿ ಇದೆ. ತುಂಬಾ ಚೆನ್ನಾಗಿದೆ. ಇನ್ನು ಗೈಡೆನ್ಸ್ ಏನ್ ಬರ್ತಾ ಇದೆ ಅಂತ ಹೇಳಿದ್ರೆ, ಕೆಲವೊಂದ್ಸಾರಿ ಏನಾಗುತ್ತೆ, ಕೆಲವೊಂದಿಷ್ಟು ವಿಚಾರಗಳನ್ನ ನಮ್ಮ ಪಾರ್ಟ್ನರ್ ಜೊತೆಗೆ ನಾವು ಮುಚ್ಚಿಡ್ತೀವಿ. ಆ ರೀತಿ ಮಾಡೋದೇನು ಬೇಡ. ಓಕೆ. ಸೊ ಏನು ನೀವು ಮುಚ್ಚಿಟ್ಕೊಂಡು ನಿಮ್ಮ ರಿಲೇಶನ್ಶಿಪ್ ಅನ್ನ ಮುಂದೆ ವರ್ಸೋದು ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇರೋವಂಥದ್ದು. ಸ್ವಲ್ಪ ಸೀಕ್ರೆಟಿವ್ ಆಗಿರ್ತೀರಲ್ವಾ, ಆ ಸೀಕ್ರೆಟ್ಸ್ ಅನ್ನ ಎಲ್ಲಾನು ಬಿಟ್ಕೊಡ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಏನ್ ನೀಡ್ ಇದೆ, ನಿಮ್ಮ ಪಾರ್ಟ್ನರ್ಗೆ ಏನ್ ನೀಡ್ ಇದೆ, ಅದನ್ನ ಏನ್ ಮಾಡ್ಬೇಕು, ಅಟ್ಲೀಸ್ಟ್ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಓಕೆ. ತುಂಬಾ ಸೀಕ್ರೆಟಿವ್ ಆಗಿ ಇರ್ಲಿಕ್ಕೆ ಹೋಗ್ಬೇಡಿ, ಶೇರಿಂಗ್ ಕೇರಿಂಗ್ ಇರ್ಲಿ, ಜೊತೆಗೆ ಬ್ಯಾಲೆನ್ಸ್ಡ್ ಆಗಿರಿ. ಓಕೆ, ಬ್ಯಾಲೆನ್ಸ್ಡ್ ಆಗಿರಿ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಬರ್ತಾ ಇದೆ. ಹಾಗೆ ಓಕೆ, ಇದನ್ನ ನೀವು ಮ್ಯಾನೇಜ್ ಮಾಡಿದ್ರೆ ಸಾಕು ಅನ್ನುವಂಥದ್ದು. ಇದು ಒಂದು ಸಿಂಹ ರಾಶಿಯವರ ಬರುವಂತ ದಿನಗಳಲ್ಲಿ ಲವ್ ರಿಲೇಶನ್ಶಿಪ್ ರೀಡಿಂಗ್. ಮತ್ತೆ ಇನ್ನು ನಿಮ್ಗೆ ಏನಾದ್ರೂ ಇನ್ನೂ ಕನ್ಫ್ಯೂಷನ್ ಇದೆ, ಇನ್ನೂ ಕ್ಲಾರಿಟಿ ಬೇಕು ಅಂತಂದ್ರೆ ನಾನು ಏನ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ಅದಕ್ಕೆ ಪ್ಲೀಸ್ ಓನ್ಲಿ ಮೆಸೇಜ್ ಮಾಡಿ. ಓಕೆನಾ. ನೀವು ಕಾಲ್ ಮಾಡಿದ್ರೆ ನಾನು ಕಾಲ್ ಪಿಕ್ ಮಾಡೋದಿಲ್ಲ. ಸುಮ್ಮನೆ ನೀವು ಮತ್ತೆ ಡಿಸಪಾಯಿಂಟ್ಮೆಂಟ್ ಆಗ್ಲಿಕ್ಕೆ ಹೋಗ್ಬೇಡಿ. ಇದನ್ನ 2ನೇ ಸಾರ್ತಿ ಹೇಳ್ತಾ ಇದ್ದೀನಿ. ನಾನು ಬ್ಯುಸಿ ಇದ್ದಂತ ಟೈಮಲ್ಲಿ ನೀವು ಕಾಲ್ ಮಾಡ್ತೀರಾ, ಸೊ ನಾನು ಕಾಲ್ ಪಿಕ್ ಮಾಡೋದಕ್ಕಾಗೋದಿಲ್ಲ. ಸೊ ಪ್ಲೀಸ್ ಮೆಸೇಜ್ ಮಾತ್ರ ಮಾಡಿ. ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ, ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನಂತರ ಅದರಲ್ಲಿ ಕ್ಲಾರಿಟಿ ನಿಮಗೆ ಖಂಡಿತ ಬಂದೇ ಬರುತ್ತೆ. ಓಕೆನಾ. ಸೊ ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸ್ ಆದಂತಹ ಸಿಂಹರಾಶಿಯವರಿಗೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.